ಭರಣಿ ನಕ್ಷತ್ರದ ಅಧಿಪತಿ ಯಮ. ಈ ನಕ್ಷತ್ರದ ಶಕ್ತಿಯನ್ನು ಉಗ್ರ ಅಥವಾ ಕ್ರೂರ ಅಂತ ಕರೆಯಲಾಗುತ್ತದೆ. ಈ ನಕ್ಷತ್ರವು ಮೇಷ ರಾಶಿಯೇ ಆದರೂ ಶುಕ್ರನ ಆಧಿಪತ್ಯಕ್ಕೆ ಒಳಪಡುತ್ತದೆ. ಹೆಣ್ಣು ಮಗು ಈ ನಕ್ಷತ್ರದಲ್ಲಿ ಜನಿಸಿದರೆ ತುಂಬಾ ಶುದ್ಧ ಮನಸ್ಸಿನವಳಾಗಿರುತ್ತಾಳೆ, ದೊಡ್ಡವರನ್ನು ಗೌರವಿಸುತ್ತಾಳೆ, ಮನೆಯವರನ್ನು ಪ್ರೀತಿಸುತ್ತಾಳೆ. ಭರಣಿ ನಕ್ಷತ್ರವನ್ನು ಶುಕ್ರ ಗ್ರಹವು ಆಳುತ್ತದೆ ಮತ್ತು ಸಾವಿನ ದೇವರಾದ ಯಮ ದೇವತೆಯಿಂದ ಪ್ರತಿನಿಧಿಸುತ್ತದೆ. ಈ ನಕ್ಷತ್ರದ ಆಳುವ ದೇವತೆ ಸಾವಿನ ಪರಿವರ್ತಕ ಶಕ್ತಿಯನ್ನು ಸೂಚಿಸುತ್ತದೆ. ಇದು ಹೊಸ ಜೀವನ ಮತ್ತು ಬೆಳವಣಿಗೆಗೆ ಅವಶ್ಯಕವಾಗಿದೆ. ಈ ನಕ್ಷತ್ರದ ಅಡಿಯಲ್ಲಿ ಜನಿಸಿದ ಸ್ತ್ರೀಯರು ಬಲವಾದ ಇಚ್ಛಾಶಕ್ತಿ ಮತ್ತು ನಿರ್ಣಯವನ್ನು ಹೊಂದಿದ್ದಾರೆ ಎಂದು ಹೇಳಲಾಗುತ್ತದೆ. ಇದು ಜೀವನದಲ್ಲಿ ಅಡೆತಡೆಗಳನ್ನು ಜಯಿಸಲು ಅನುವು ಮಾಡಿಕೊಡುತ್ತದೆ. ಅವರು ತಮ್ಮ ಧೈರ್ಯ, ಪ್ರಾಮಾಣಿಕತೆ ಮತ್ತು ನೇರತೆಗೆ ಹೆಸರುವಾಸಿಯಾಗಿದ್ದಾರೆ. ಭರಣಿ ನಕ್ಷತ್ರವು ಲಿ, ಲು, ಲೇ, ಲೋ ಮತ್ತು ಲಿ ಅಕ್ಷರಗಳನ್ನು ಹೊಂದಿರುತ್ತದೆ. ಈ ನಕ್ಷತ್ರದಲ್ಲಿ ಜನಿಸಿದ ಸ್ತ್ರೀಯರು ತುಂಬಾ ಬಲಶಾಲಿಗಳು ಮತ್ತು ಅವರ ಜೀವನದಲ್ಲಿ ಯಾವುದೇ ಸವಾಲುಗಳು ಮತ್ತು ರೂಪಾಂತರಗಳನ್ನು ಎದುರಿಸುತ್ತಾರೆ ಎಂದು ನಂಬಲಾಗಿದೆ. ಅವರು ಶ್ರಮಜೀವಿಗಳು, ಕೆಲಸದಲ್ಲಿ ಯಾವಾಗಲೂ ಯಶಸ್ವಿಯಾಗುತ್ತಾರೆ ಮತ್ತು ಯಾವಾಗಲೂ ಸತ್ಯವಂತರು ಎಂದು ತಿಳಿದುಬಂದಿದೆ. ಅವರು ಉತ್ಸಾಹಿ ಮತ್ತು ಸಂತೋಷದ ಆತ್ಮ ಎಂದು ಕರೆಯಲಾಗುತ್ತದೆ. ಭರಣಿ ನಕ್ಷತ್ರದವರು ಹೊಳೆಯುವ ಕಣ್ಣುಗಳನ್ನು ಹೊಂದಿರುತ್ತಾರೆ. ಇವರು ಸಾಮಾನ್ಯವಾಗಿ ಮಧ್ಯಮ ಗಾತ್ರದವರಾಗಿರುತ್ತಾರೆ. ಇವರ ಮುಖದಲ್ಲಿ ಹಣೆಯ ಭಾಗ ದೊಡ್ಡದಾಗಿರುತ್ತದೆ. ತಲೆಯಲ್ಲಿ ಕಡಿಮೆ ಪ್ರಮಾಣದಲ್ಲಿ ಕೂದಲುಗಳಿರುತ್ತವೆ. ಮುಖದಲ್ಲಿ ಆಕರ್ಷಕವಾದ ಮತ್ತು ಸುಂದರವಾದ ಹಲ್ಲುಗಳನ್ನು ಹೊಂದಿರುತ್ತಾರೆ. ಈ ನಕ್ಷತ್ರದವರ ಹುಬ್ಬುಗಳು ದಟ್ಟವಾದ ರಚನೆಯಿಂದ ಕೂಡಿರುತ್ತವೆ. ಗಲ್ಲದ ಭಾಗವು ಅತ್ಯಂತ ಕಿರಿದಾದ ಆಕಾರವನ್ನು ಹೊಂದಿರುತ್ತದೆ. ಈ ನಕ್ಷತ್ರದವರಿಗೆ ತಮ್ಮನ್ನು ತಾವು ಹೆಚ್ಚು ವೇಗದೊಂದಿಗೆ ಕೂಡಿರುವ ವರ್ತನೆ ಹೊಂದಲು ಸಾಧ್ಯವಾಗುವುದಿಲ್ಲ. ಇವರು ಸಾಮಾನ್ಯವಾಗಿ ನಿಯಂತ್ರಣ ಮತ್ತು ಸಂಯಮವನ್ನು ವಿರೋಧಿಸುತ್ತಾರೆ. ಭರಣಿ ನಕ್ಷತ್ರದವರ ಹುರುಪಿನ ವರ್ತನೆಯು ಅಥವಾ ಮನೋಭಾವಗಳು ಇತರರಿಗೆ ತೊಂದರೆಯನ್ನು ಉಂಟುಮಾಡುವುದು. ಇವರು ಅತಿಯಾಗಿ ವಿಷಯಗಳನ್ನು ನಿಭಾಯಿಸಲು ಮುಂದಾಗುವರು. ಅತಿಯಾದ ಕೆಲಸ ಅಥವಾ ಒತ್ತಡದಿಂದಾಗಿ ದೈಹಿಕ ಮತ್ತು ಮಾನಸಿಕ ಕುಸಿತವನ್ನು ಅನುಭವಿಸುವರು. ಲೈಂಗಿಕ ವಿಷಯದಲ್ಲಿ ತಾವಾಗಿಯೇ ಪಾಲ್ಗೊಳ್ಳುವರು. ದೃಢ ವ್ಯಕ್ತಿತ್ವವನ್ನು ಹೊಂದಿರುವವರು ಭರಣಿ ನಕ್ಷತ್ರದವರು. ಇವರು ಅಗತ್ಯಕ್ಕೆ ಅನುಗುಣವಾಗಿ ಉತ್ಸಾಹ, ಬದಲಾವಣೆ ಹಾಗೂ ಪರಿಸ್ಥಿತಿಗೆ ತಕ್ಕಂತೆ ರೂಪಾಂತರಗೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಸಂಭೋಗದ ವಿಷಯದಲ್ಲಿ ಈ ನಕ್ಷತ್ರದವರು ಉಳಿದ ನಕ್ಷತ್ರದವರಿಗಿಂತ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರುತ್ತಾರೆ. ಭರಣಿ ನಕ್ಷತ್ರವು ಬಲವಾದ ಭಾವನಾತ್ಮಕ ಆಕರ್ಷಣೆಯನ್ನು ಹೊಂದಿದೆ, ಏಕೆಂದರೆ ಇದು ಮರಣ ಮತ್ತು ಪುನರ್ಜನ್ಮದ ಪರಿವರ್ತಕ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಇದು ಹಳೆಯ ಮಾದರಿಗಳನ್ನು ಬಿಟ್ಟು ಹೊಸ ಆರಂಭವನ್ನು ಅಳವಡಿಸಿಕೊಳ್ಳುವ ಪ್ರಾಮುಖ್ಯತೆಯನ್ನು ಸೂಚಿಸುತ್ತದೆ. ಭರಣಿ ನಕ್ಷತ್ರವು ಪುರುಷ ಮತ್ತು ಸ್ತ್ರೀ ಶಕ್ತಿಗಳ ನಡುವಿನ ಸಮತೋಲನವನ್ನು ಪ್ರತಿನಿಧಿಸುತ್ತದೆ. ಇದು ವೈಯಕ್ತಿಕ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಮಹತ್ವದ್ದಾಗಿದೆ. ಇದು ಒಬ್ಬರ ಸ್ತ್ರೀಲಿಂಗ ಶಕ್ತಿ ಮತ್ತು ಸೃಜನಶೀಲತೆಯನ್ನು ಅಳವಡಿಸಿಕೊಳ್ಳುವ ಪ್ರಾಮುಖ್ಯತೆಯನ್ನು ಸೂಚಿಸುತ್ತದೆ. ಹಾಗೆಯೇ ಇಚ್ಛಾಶಕ್ತಿ ಮತ್ತು ನಿರ್ಣಯದ ಬಲವಾದ ಅರ್ಥವನ್ನು ಕಾಪಾಡಿಕೊಳ್ಳುತ್ತದೆ. ಸ್ವಭಾವತಃ ದಪ್ಪ ಮತ್ತು ಹೊರಹೋಗುವ ಸ್ವಭಾವದವರಾಗಿದ್ದರು. ಭರಣಿ ನಕ್ಷತ್ರಕ್ಕೆ ಸೇರಿದ ಹೆಣ್ಣು ಮಕ್ಕಳು ಹೆಚ್ಚಾಗಿ ತಮ್ಮ ಹೆತ್ತವರಿಗೆ ಮತ್ತು ಹಿರಿಯರಿಗೆ ಬಹಳ ಗೌರವವನ್ನು ನೀಡುತ್ತಾರೆ. ಅವರು ಅತ್ಯಂತ ಶುದ್ಧ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಮತ್ತು ತುಂಬಾ ಮುಗ್ಧರು. ಅವರಿಗೆ ನೈಸರ್ಗಿಕ ಮೋಡಿ ಇದೆ. ಅದು ಜನರು ತಮ್ಮ ಸುತ್ತಲೂ ಇರಲು ಬಯಸುವಂತೆ ಮಾಡುತ್ತದೆ. ಭರಣಿ ನಕ್ಷತ್ರ ಮೊದಲನೇ ಪಾದವು ಸೂರ್ಯನಿಂದ ಆಳಲ್ಪಡುವ ಸಿಂಹ ನವಾಂಶದಲ್ಲಿ ಬರುತ್ತದೆ. ಈ ಪಾದದ ಗಮನಾರ್ಹ ವಿಷಯವೆಂದರೆ ಸ್ಥಳೀಯರು ಸಂಪೂರ್ಣವಾಗಿ ಸೃಜನಶೀಲತೆಯಲ್ಲಿ ಲೀನವಾಗಿದ್ದಾರೆ ಮತ್ತು ಉನ್ನತ ಮಟ್ಟದ ಕಲಾತ್ಮಕ ಪ್ರತಿಭೆಯನ್ನು ಹೊಂದಿದ್ದಾರೆ. ಈ ಜನರು ತುಂಬಾ ಸ್ವಾರ್ಥಿಗಳಾಗಿರಬಹುದು ಮತ್ತು ತಿಳಿಯದೆ ಇತರರನ್ನು ನೋಯಿಸಬಹುದು.
ಶಿಸ್ತು, ಸ್ವನಿಯಂತ್ರಣ, ಸ್ಥಿರತೆ ಮುಂತಾದವನ್ನು ಭರಣಿ ನಕ್ಷತ್ರ ಮೊದಲನೇ ಪಾದವು ಸೂಚಿಸುತ್ತದೆ. ಈ ನಕ್ಷತ್ರದಲ್ಲಿ ಜನಿಸಿದ ಸ್ತ್ರೀಯರಿಗೆ ಆಗಿಂದಾಗ್ಗೆ ಮನಸ್ಸಿನಲ್ಲಿ ಕ್ರೂರ ಆಲೋಚನೆಗಳು ಬರುತ್ತವೆ. ಯಾರಿಗಾದರೂ ಋಣಪಟ್ಟಿರುವ ಗುಣ ಇವರಿಗಿರುವುದಿಲ್ಲ. ಸ್ವಲ್ಪ ಮಟ್ಟಿಗೆ ಕೆಟ್ಟ ಹೆಸರು ಪಡೆಯುತ್ತಾರೆ. ನೀರಿಗೆ ಹೆದರುತ್ತಾರೆ. ತಮ್ಮ ಅಭಿಪ್ರಾಯವನ್ನು ನೇರ ಹೇಳುತ್ತಾರೆ. ಬೇರೆಯವರನ್ನು ಮೆಚ್ಚಿಸುವ ಸಲುವಾಗಿ ತಮ್ಮ ಅಭಿಪ್ರಾಯವನ್ನು ಬದಲಾಯಿಸುವ ಪೈಕಿ ಇವರಲ್ಲ. ಇವರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಗಾಸಿಪ್ ಹಬ್ಬಲು ಕಾರಣರಾಗುತ್ತಾರೆ. ಈ ನಕ್ಷತ್ರದಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳು ತಮ್ಮ ಉದ್ಯೋಗ ಹಾಗೂ ವೃತ್ತಿ ಬಗ್ಗೆ ಹೆಚ್ಚು ಗಮನ ಕೇಂದ್ರೀಕರಿಸುತ್ತಾರೆ. ಒಂದು ಗುಂಪಿನ ಮುಖಂಡರಂತೆ ಇರುತ್ತಾರೆ. ಆಕರ್ಷಣಾ ಶಕ್ತಿ, ಬದಲಾಗುವ ಮನಸ್ಥಿತಿ, ವ್ಯಾವಹಾರಿಕ ಆಲೋಚನೆ, ಪ್ರಭಾವ, ಉನ್ನತ ಸ್ಥಾನ ಇವೆಲ್ಲವನ್ನು ಭರಣಿ ನಕ್ಷತ್ರ ಮೊದಲನೇ ಪಾದವು ಪ್ರತಿನಿಧಿಸುತ್ತದೆ. ಭರಣಿ ನಕ್ಷತ್ರ ಮೊದಲನೇ ಪಾದದ ಅಡಿಯಲ್ಲಿ ಜನಿಸಿದ ಸ್ತ್ರೀಯರು ಯಾವಾಗಲೂ ಹಗಲುಗನಸು ಕಾಣುತ್ತಿರುತ್ತಾರೆ. ನನಗೆ 1 ಕೋಟಿ ರೂಪಾಯಿ ಬಂದರೆ ಏನೇನು ಮಾಡಬೇಕು, ಏನೇನು ಕೊಂಡುಕೊಳ್ಳಬೇಕು ಎಂಬ ಕನಸು ಕಾಣುತ್ತಾರೆ ಹೊರತು ಕೋಟಿಗಟ್ಟಲೆ ಹಣ ಎಲ್ಲಿಂದ ಬರುತ್ತದೆ, ಹೇಗೆ ಸಂಪಾದನೆ ಮಾಡಬೇಕು ಎಂಬ ಯೋಚನೆ ಇರುವುದಿಲ್ಲ. ಆದಾಗ್ಯೂ ನಿಮಗಾಗಿ ಏನು ಬೇಕಾದರೂ ಮಾಡುವ 2 ರಿಂದ 3 ಉತ್ತಮ ಸ್ನೇಹಿತರನ್ನು ನೀವು ಹೊಂದಿರುತ್ತೀರಿ. ನೀವು ಶಾಂತ ಸ್ವಭಾವದವರಾಗಿದ್ದೀರಿ ಮತ್ತು ನಿಮ್ಮ ಜೀವನದ ಬಹುಪಾಲು ನಿಮ್ಮ ಸ್ವಂತ ವ್ಯವಹಾರವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುತ್ತೀರಿ. ಒಬ್ಬ ವ್ಯಕ್ತಿಯಾಗಿ ನೀವು ನಿಜವಾಗಿಯೂ ಬಹಿರಂಗವಾಗಿ ಮಾತನಾಡುತ್ತೀರಿ ಮತ್ತು ಇನ್ನೊಬ್ಬರ ಮುಖದ ಮೇಲೆ ಕಟುವಾದ ಸತ್ಯವನ್ನು ಹೇಳಲು ಹಿಂಜರಿಯುವುದಿಲ್ಲ. ನೀವು ಯಾರನ್ನೂ ಅನುಸರಿಸುವವರು ಅಲ್ಲ. ಇತರರ ಅಭಿಪ್ರಾಯಗಳು ನಿಮ್ಮನ್ನು ಅಪರೂಪವಾಗಿ ಕಾಡುತ್ತವೆ. ಹೆಚ್ಚುವರಿಯಾಗಿ ನೀವು ಕ್ಷಮಿಸುವ ಸ್ವಭಾವದವರಾಗಿದ್ದೀರಿ ಮತ್ತು ಹೆಚ್ಚಿನ ಸಮಯವನ್ನು ವಿಷಯಗಳನ್ನು ಸರಿಪಡಿಸಲು ಕೆಲಸ ಮಾಡುತ್ತೀರಿ. ಆದಾಗ್ಯೂ ಹೆಚ್ಚಿನ ಸಮಯ ನೀವು ಏನದು ಹೊಸ ವಿಷಯಗಳನ್ನು ರಚಿಸುವ ಸಲುವಾಗಿ ಯೋಚಿಸುತ್ತೀರಿ. ಭರಣಿ ನಕ್ಷತ್ರ ಮೊದಲನೇ ಪಾದದಲ್ಲಿ ಜನಿಸಿದ ಸ್ತ್ರೀಯರು ಎಲ್ಲಾ ರೀತಿಯ ವೃತ್ತಿಗಳಲ್ಲಿ ಒಳ್ಳೆಯವರು, ಏಕೆಂದರೆ ಅವರಿಗೆ ಯಾವುದೇ ಶುಭ ಅಥವಾ ಅಶುಭ ಸಮಯವಿಲ್ಲ. ಇದಲ್ಲದೆ ನೀವು 33 ವರ್ಷಗಳನ್ನು ತಲುಪಿದ ನಂತರ ನಿಮ್ಮ ವೃತ್ತಿಪರ ಜೀವನವು ಮತ್ತಷ್ಟು ಏಳಿಗೆ ಹೊಂದುತ್ತದೆ. ಭರಣಿ ಜನನದ ಸ್ತ್ರೀಯರು ವ್ಯಾಪಾರ, ವಿಶೇಷವಾಗಿ ತಂಬಾಕು ಮತ್ತು ಪ್ರಯಾಣ ಸಂಬಂಧಿತ ವ್ಯವಹಾರದಲ್ಲಿ ಉತ್ತಮರು. ಈ ಸ್ತ್ರೀಯರಿಗೆ ಪಾಲುದಾರಿಕೆ ವ್ಯವಹಾರಗಳು ಬಹಳ ಪ್ರಯೋಜನಕಾರಿ. ವ್ಯಾಪಾರದ ಹೊರತಾಗಿ ನ್ಯಾಯಾಧೀಶರು ಮತ್ತು ವೈದ್ಯರ ವೃತ್ತಿಯು ನಿಮಗೆ ಯಶಸ್ಸನ್ನು ತರುತ್ತದೆ. ಭರಣಿ ನಕ್ಷತ್ರ 2ನೇ ಪಾದವು ಕನ್ಯಾ ನವಾಂಶದಲ್ಲಿದೆ ಮತ್ತು ಬುಧದಿಂದ ಆಳಲ್ಪಡುತ್ತದೆ. ಈ ನಕ್ಷತ್ರದ ಗಮನವು ಕಠಿಣ ಪರಿಶ್ರಮ ಮತ್ತು ನಿರ್ಣಯದ ಮೇಲೆ ಇರುತ್ತದೆ. ಈ ಪಾದದಲ್ಲಿ ಜನಿಸಿದ ಸ್ತ್ರೀಯರು ಪರಹಿತ ಚಿಂತನೆ ಮಾಡುವ ಸಾಧ್ಯತೆಯಿದೆ. ತನ್ನ ಸುತ್ತಲಿನ ಅವ್ಯವಸ್ಥೆಯಿಂದ ಕೂಡ ಅವಳು ನಿಖರವಾಗಿ ಏನು ನಡೆಯುತ್ತಿದೆ ಎಂದು ತಿಳಿಯುವ ದೈವಿಕ ಶಕ್ತಿ ಇದೆ. ಅನೇಕ ವಿಧ ಕರಕರ್ಮ ಕುಶಲ, ಉದಾರಿ, ನಿದ್ರಾಪ್ತಿಯೇ, ವಕ್ರಕೇಶಿ, ಕೆಂಗಣ್ಣುಗಳು, ಹೊಕ್ಕಳ ಹತ್ತಿರ ಮಚ್ಚೆ ಇರುವವಳು, ತೊಡೆಯಲ್ಲಿ ನೋವು ಇರುವವಳು, ವಿಶೇಷ ಸುಖವಂತೆ, ಹಾಸ್ಯ ಪ್ರವೃತ್ತಿ ಹೊಂದಿದವಳು, ತಂದೆ ತಾಯಿಯರನ್ನು ಗೌರವಿಸುವವಳು ಆಗುವಳು. ಭರಣಿ ನಕ್ಷತ್ರ 2ನೇ ಪಾದದಲ್ಲಿ ಜನಿಸಿದ ಸ್ತ್ರೀಯರು ತಮ್ಮ ಕುಟುಂಬದ ಸದಸ್ಯರ, ವಿಶೇಷವಾಗಿ ಸಂಗಾತಿಯ ವಿಶ್ವಾಸ ಮತ್ತು ಗೌರವವನ್ನು ಪಡೆಯಲು ಶ್ರಮಿಸಬೇಕಾಗುತ್ತದೆ. ನೀವು ಪ್ರೀತಿಯಲ್ಲಿ ಕಠಿಣ ನಿಲುವು ತೆಗೆದುಕೊಳ್ಳುತ್ತೀರಿ ಮತ್ತು ನಿಮ್ಮ ಆಲೋಚನೆಗಳು ಜನರಲ್ಲಿ ಸ್ವೀಕಾರವನ್ನು ಗೆಲ್ಲಲು ಬಯಸುತ್ತೀರಿ. ಇದು ಗೊಂದಲ ಮತ್ತು ಸಂಬಂಧದಲ್ಲಿ ಮುಕ್ತತೆ ಮತ್ತು ಸಹಾನುಭೂತಿಯ ಕೊರತೆಗೆ ಕಾರಣವಾಗುತ್ತದೆ. ಭರಣಿ ನಕ್ಷತ್ರ 2ನೇ ಪಾದದಲ್ಲಿ ಜನಿಸಿದ ಸ್ತ್ರೀಯರಿಗೆ 26 ರಿಂದ 30 ರವರೆಗೆ ಅತ್ಯುತ್ತಮ ವಿವಾಹ ವಯಸ್ಸು. ನಿಮಗೆ ಹೆಣ್ಣು ಮಕ್ಕಳಿಗಿಂತ ಹೆಚ್ಚು ಗಂಡು ಮಕ್ಕಳಾಗುವ ಸಾಧ್ಯತೆಗಳೇ ಹೆಚ್ಚಿರುತ್ತದೆ. ನಿಮ್ಮ ತಂದೆಯೊಂದಿಗಿನ ನಿಮ್ಮ ಸಂಬಂಧವು ನಿಮ್ಮ ಜೀವನದ ಬಹುಪಾಲು ಉತ್ತಮವಾಗಿರುವುದಿಲ್ಲ. ನೀವು ನಿಜವಾಗಿಯೂ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವುದಿಲ್ಲ.
ಈ ವಾಸ್ತವದ ಹೊರತಾಗಿಯೂ ನೀವು ಯಾವುದೇ ಪ್ರಮುಖ ಆರೋಗ್ಯ ಸಮಸ್ಯೆಗಳಿಗೆ ಸಿಲುಕುವುದು ಕಡಿಮೆ. ಆದಾಗ್ಯೂ ಆಗಾಗ ನೀವು ಅಪಘಾತಗಳಿಗೆ ಗುರಿಯಾಗುತ್ತೀರಿ. ಆದರೆ ಇದು ಮಾರಣಾಂತಿಕವಲ್ಲ, ಆದ್ದರಿಂದ ನೀವು ಪ್ರಯಾಣದಲ್ಲಿ ಜಾಗರೂಕರಾಗಿರಬೇಕು. ಭರಣಿ ನಕ್ಷತ್ರ 2ನೇ ಪಾದದ ಸ್ತ್ರೀಯರಿಗೆ ವಯಸ್ಸಾದಂತೆ ಹಲ್ಲಿನ ಮತ್ತು ಮಧುಮೇಹ ಸಮಸ್ಯೆಗಳು ಉಂಟಾಗಬಹುದು. ಭರಣಿ ನಕ್ಷತ್ರ 2ನೇ ಪಾದದ ಸ್ತ್ರೀಯರು ಧೈರ್ಯಶಾಲಿ ಮತ್ತು ಹಠಾತ್ ಪ್ರವೃತ್ತಿಯವಳು. ಅವಳ ಆಯ್ಕೆಗಳು ಅವಳ ಸುತ್ತಲಿನ ಪ್ರತಿಯೊಬ್ಬರ ಒಳಿತಿಗಾಗಿ ಇರುತ್ತದೆ ಮತ್ತು ಇತರರ ಕೆಲವು ಸ್ವಾರ್ಥಿ ಅಗತ್ಯಗಳಿಂದ ಪ್ರಭಾವಿತಲಾಗುವುದಿಲ್ಲ. ಸ್ವತಂತ್ರ ಮನಸ್ಸಿನ ವ್ಯಕ್ತಿಯಾಗಿ ಅವಳು ತನಗಾಗಿ ಸ್ಪಷ್ಟವಾದ ಗುರಿಗಳನ್ನು ಹೊಂದಿದ್ದಾಳೆ ಮತ್ತು ಅವುಗಳನ್ನು ತಿರಸ್ಕರಿಸಲು ಇಷ್ಟಪಡುವುದಿಲ್ಲ. ಕುಟುಂಬದ ಸುತ್ತಲೂ ಈ ಮಹಿಳೆಯರು ಪ್ರಬುದ್ಧ ಮತ್ತು ಸಾಧಾರಣ ಮನೋಭಾವವನ್ನು ಹೊಂದಿದ್ದಾರೆ. ಅವುಗಳು ಸಾಮಾನ್ಯವಾಗಿ ಪ್ರಶಂಸಿಸಲ್ಪಡುವ ಗುಣಲಕ್ಷಣಗಳಾಗಿವೆ. ಸ್ತ್ರೀಯಾಗಿ ಜನಿಸಿದ ಭರಣಿ ನಕ್ಷತ್ರ 2ನೇ ಪಾದದ ಮಹಿಳೆ ತನ್ನ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳ ಬಗ್ಗೆ ತಿಳಿದಿರುವುದರಿಂದ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂದು ಹೇಳಲು ಅವಳು ಇಷ್ಟಪಡುವುದಿಲ್ಲ ಎಂಬುದು ಸ್ಪಷ್ಟವಾಗಿದೆ. ಈ ಮಹಿಳೆಯರು ಬುಧ ಗ್ರಹದ ಪ್ರಭಾವದಲ್ಲಿರುವುದರಿಂದ ಅವರ ದೈಹಿಕ ಗುಣಲಕ್ಷಣಗಳಿಗಾಗಿ ವಿಶೇಷವಾಗಿ ಅವರ ಕೂದಲಿಗೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕು. ಭರಣಿ ನಕ್ಷತ್ರದ 3ನೇ ಪಾದವು ಶುಕ್ರನಿಂದ ಆಳಲ್ಪಡುವ ತುಲಾ ನವಾಂಶದಲ್ಲಿ ಬರುತ್ತದೆ. ಈ ಹೆಣ್ಣು ಮಗು ಹುಟ್ಟಿದ ಜಾತಕದಲ್ಲಿ ದೋಷವಿರುತ್ತದೆ. ಅದು ತಾಯಿಗೆ ಸಂಬಂಧಪಟ್ಟಿರುತ್ತದೆ. ಭರಣಿ ನಕ್ಷತ್ರದ 3ನೇ ಪಾದದಲ್ಲಿ ಹುಟ್ಟಿದೆ ಸ್ತ್ರೀಯರ ತಾಯಿಯರಿಗೆ ದೋಷ ಇರುವುದರಿಂದ ಮಗುವಿನ ವಯಸ್ಸು 27 ದಿನಗಳು ಆಗುವ ಮೊದಲು ತಾಯಿಯ ಹೆಸರಿನಲ್ಲಿ ಶಾಂತಿಯನ್ನು ಮಾಡಿಸಬೇಕು. ಈ ಸ್ತ್ರೀಯರು ವಿರೋಧಗಳನ್ನು ಸಮನ್ವಯಗೊಳಿಸುವ ವಿಶೇಷ ಕೌಶಲ್ಯವನ್ನು ಹೊಂದಿದ್ದಾರೆ. ಈ ಸ್ತ್ರೀಯು ಘಾತಕ ವಿಚಾರದವಳು, ಮನಸ್ಸು ಶುದ್ಧವಿಲ್ಲದವಳು, ಪಾಪಿಷ್ಠಳು, ಗರ್ವಸ್ವಭಾವಿಯು, ಕಲಹಪ್ರಿಯಳು, ಭಾಗ್ಯಹೀನಳು, ಸುಖರಹಿತಳು, ಯಾವಾಗಲೂ ಕೊಳಕಾಗಿರುವವಳು, ಸದಾ ಜಗಳಗಂಟಿಯು. ಭರಣಿ ನಕ್ಷತ್ರದ 3ನೇ ಪಾದದಲ್ಲಿ ಜನಿಸಿದ ಮಹಿಳೆ ದುಷ್ಟಳು, ಅವಿವೇಕಿ. ದುಷ್ಟ ಜನರ ಸಹವಾಸದಿಂದ ಕೆಟ್ಟವಳಾಗುವವಳು. ಹಠಮಾರಿತನ ಇರುವುದು ಶುಕ್ರ ಗ್ರಹದ ಪ್ರಭಾವದಿಂದಾಗಿ. ಈ ಜನರು ಅತಿಯಾದ ಲೈಂಗಿಕತೆಯ ವಿಶೇಷ ಕೌಶಲ್ಯವನ್ನು ಹೊಂದಿರುತ್ತಾರೆ. ತಮ್ಮ ಜೀವನದ ಬಹುತೇಕ ಸಮಯವನ್ನು ಸಂಭೋಗ ಕ್ರಿಯೆಯಲ್ಲಿ ಕಳೆಯಲು ಇಚ್ಛಿಸುವ ಮನೋಭಾವ ಇವರದ್ದಾಗಿರುತ್ತದೆ. ಅತಿ ಚಿಕ್ಕ ವಯಸ್ಸಿಗೆ ಅಂದರೆ ಸುಮಾರು 14ನೇ ವಯಸ್ಸಿಗೆ ಲೈಂಗಿಕ ಆಸಕ್ತಿ ಕೆರಳುತ್ತದೆ. ಇದು ಅವರವರ ಬಾಲ್ಯದ ವಾತಾವರಣದ ಮೇಲೆ ಅವಲಂಬಿತವಾಗಿರುತ್ತದೆ. ವಿದ್ಯಾಭ್ಯಾಸದ ಸಮಯದಲ್ಲಿ ಇವರನ್ನು ಅನೇಕರು ಮೋಸಗೊಳಿಸಿ ಲೈಂಗಿಕ ತೃಷೆಗಾಗಿ ಬಳಸಿಕೊಳ್ಳುವ ಸಾಧ್ಯತೆಗಳಿರುತ್ತದೆ. ಮದ್ಯಪಾನ, ಧೂಮಪಾನ, ಮಾದಕ ವಸ್ತುಗಳ ಮೇಲೆ ಆಸಕ್ತಿ ಇರುವ ಸಾಧ್ಯತೆಗಳಿರುತ್ತದೆ. ಆದ್ದರಿಂದ ಎಚ್ಚರದಿಂದ ಇರುವುದು ಸೂಕ್ತ. ಭರಣಿ ನಕ್ಷತ್ರದ 3ನೇ ಪಾದವು ಉರಿಯುತ್ತಿರುವ ಮತ್ತು ಭಾವೋದ್ರಿಕ್ತ ಸ್ವಭಾವಕ್ಕೆ ಹೆಸರುವಾಸಿಯಾಗಿದೆ. ಇದು ಅದೇ ಶಕ್ತಿಯನ್ನು ಹಂಚಿಕೊಳ್ಳುವ ಇತರ ನಕ್ಷತ್ರಗಳೊಂದಿಗೆ ಹೊಂದಿಕೊಳ್ಳುತ್ತದೆ. ಭರಣಿ ನಕ್ಷತ್ರದ 3ನೇ ಪಾದದಲ್ಲಿ ಜನಿಸಿದ ಸ್ತ್ರೀಯರು ಕೃತ್ತಿಕ, ರೋಹಿಣಿ, ಪೂರ್ವ ಫಲ್ಗುಣಿ, ಪೂರ್ವ ಆಷಾಢ ಮತ್ತು ಉತ್ತರ ಫಾಲ್ಗುಣಿ ನಕ್ಷತ್ರಗಳಲ್ಲಿ ಜನಿಸಿದವರೊಂದಿಗೆ ಹೊಂದಿಕೆಯಾಗುತ್ತಾರೆ. ಈ ನಕ್ಷತ್ರಗಳು ಜೀವನದ ಬಗ್ಗೆ ಇದೇ ರೀತಿಯ ದೃಷ್ಟಿಕೋನವನ್ನು ಹಂಚಿಕೊಳ್ಳುತ್ತವೆ. ಪ್ರಾಮಾಣಿಕತೆ ಮತ್ತು ಸಮಗ್ರತೆಯನ್ನು ಗೌರವಿಸುತ್ತವೆ ಮತ್ತು ಸ್ವಮೌಲ್ಯದ ಬಲವಾದ ಅರ್ಥವನ್ನು ಹೊಂದಿವೆ. ಆದಾಗ್ಯೂ ವಿಭಿನ್ನ ಗುಣಲಕ್ಷಣಗಳು ಮತ್ತು ಶಕ್ತಿಗಳನ್ನು ಹೊಂದಿರುವ ನಕ್ಷತ್ರಗಳ ವ್ಯಕ್ತಿಗಳೊಂದಿಗೆ ಜೋಡಿಯಾಗಿದ್ದಾಗ ಅವರು ಸವಾಲುಗಳನ್ನು ಎದುರಿಸಬಹುದು. ಅರ್ಥಪೂರ್ಣ ಮತ್ತು ಪೂರೈಸುವ ಸಂಬಂಧಗಳನ್ನು ನಿರ್ಮಿಸಲು ಪ್ರತಿ ನಕ್ಷತ್ರದ ಗುಣಲಕ್ಷಣಗಳು ಮತ್ತು ಹೊಂದಾಣಿಕೆಯನ್ನು ಅರ್ಥಮಾಡಿಕೊಳ್ಳುವುದು ಮುಖ್ಯವಾಗಿದೆ. ವೃತ್ತಿಯ ವಿಷಯದಲ್ಲಿ ಅವರು ತಮ್ಮ ಸ್ವಂತ ಉದ್ಯಮದ ಮಾಲೀಕರಾಗಲು ಇಷ್ಟಪಡುತ್ತಾರೆ ಮತ್ತು ಇತರರ ಅಡಿಯಲ್ಲಿ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ. ಈ ಸ್ತ್ರೀಯರು ಕಷ್ಟಪಟ್ಟು ಮೇಲೆ ಬಂದವರು ಪ್ರಭಾವಿತ ವ್ಯಕ್ತಿಯಾಗುತ್ತಾರೆ. ರಾಣಿಯಂತೆ ಇರುತ್ತಾರೆ.
ಹೀಗಾಗಿ ಭರಣಿ ನಕ್ಷತ್ರದಲ್ಲಿ ಹುಟ್ಟಿದವರು ಧರಣಿ ಆಳುವರೆಂಬ ನಾಣ್ಣುಡಿ ಇದೆ, ಆದರೆ ಎಲ್ಲರಿಗೂ ಅನ್ವಯಿಸುವುದಿಲ್ಲ. ಈ ನಕ್ಷತ್ರದ ಅಡಿಯಲ್ಲಿ ಜನಿಸಿದವರು ಮೆದುಳು, ಹಣೆ, ಕಣ್ಣು ಹಾಗೂ ಅಂಗಾಂಶಗಳ ಆರೋಗ್ಯ ಸಮಸ್ಯೆಗಳನ್ನು ಅನುಭವಿಸುತ್ತಾರೆ. ಕಣ್ಣಿನ ಸೋಂಕು, ತಲೆಗೆ ಗಾಯ, ಸೆಳೆತ, ದೃಷ್ಟಿದೋಷ, ಶೀತ ಜ್ವರಗಳು ಸಾಮಾನ್ಯವಾಗಿ ಕಾಣಿಸಿಕೊಳ್ಳುತ್ತವೆ. ಈ ಆರೋಗ್ಯ ಸಮಸ್ಯೆಗಳು ಒಮ್ಮೆ ಕಾಣಿಸಿಕೊಂಡರೆ 11, 21 ಅಥವಾ 30 ದಿನಗಳ ಕಾಲ ಇರುತ್ತದೆ ಎನ್ನಲಾಗುತ್ತದೆ. ಭರಣಿ ನಕ್ಷತ್ರದ 4ನೇ ಪಾದದಲ್ಲಿ ಹುಟ್ಟಿದವರು ಮಂಗಳನಿಂದ ಆಳಲ್ಪಡುವ ವೃಶ್ಚಿಕ ಸೂರ್ಯ ನವಾಂಶದಲ್ಲಿ ಬರುತ್ತದೆ. ಈ ಸ್ತ್ರೀಯರು ಸದಾ ಶಕ್ತಿಯಿಂದ ತುಂಬಿರುತ್ತಾರೆ ಮತ್ತು ಅವರು ಅತ್ಯಂತ ಉತ್ಸಾಹಭರಿತರಾಗಿರುತ್ತಾರೆ ಮತ್ತು ಕೆಲವು ಅಮೂಲ್ಯವಾದ ಆವಿಷ್ಕಾರಗಳೊಂದಿಗೆ ಬೆಳೆಯಬಹುದು. ಭರಣಿ ನಕ್ಷತ್ರವು ಗಂಡು ಮತ್ತು ಹೆಣ್ಣು ಇಬ್ಬರಿಗೂ ಪ್ರತ್ಯೇಕ ಗುಣಲಕ್ಷಣಗಳನ್ನು ಹೊಂದಿದೆ. ಭರಣಿ ನಕ್ಷತ್ರದ 4ನೇ ಪಾದದಲ್ಲಿ ಹುಟ್ಟಿದ ಮಹಿಳೆಯರು ಸಾಮಾನ್ಯವಾಗಿ ಧೈರ್ಯಶಾಲಿ, ಮಹತ್ವಾಕಾಂಕ್ಷಿ ಮತ್ತು ಭಾವೋದ್ರಿಕ್ತರಾಗಿರುತ್ತಾರೆ. ಅವರು ನೈಸರ್ಗಿಕ ನಾಯಕತ್ವದ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಮತ್ತು ಬಲವಾದ ಸಾಂಸ್ಥಿಕ ಕೌಶಲ್ಯಗಳನ್ನು ಹೊಂದಿದ್ದಾರೆ. ಮತ್ತೊಂದೆಡೆ ಈ ನಕ್ಷತ್ರದ ಅಡಿಯಲ್ಲಿ ಜನಿಸಿದ ಸ್ತ್ರೀಯರು ನಿರ್ಧರಿಸುತ್ತಾರೆ ಮತ್ತು ಸ್ವತಂತ್ರರು. ಅವರು ಬುದ್ಧಿವಂತರು, ತಮ್ಮ ಸಾಮರ್ಥ್ಯಗಳಲ್ಲಿ ವಿಶ್ವಾಸ ಹೊಂದಿದ್ದಾರೆ. ಅವರು ಬಲವಾದ ಇಚ್ಛೆಯನ್ನು ಹೊಂದಿದ್ದಾರೆ ಮತ್ತು ಅಡೆತಡೆಗಳಿಂದ ಸುಲಭವಾಗಿ ಯಾರೂ ಅವರನ್ನು ತಡೆಯಲಾಗುವುದಿಲ್ಲ. ವಿಶಿಷ್ಟ ಗುಣಗಳನ್ನು ಹೊಂದಿದ್ದು ಇದು ಅವರನ್ನು ಗುಂಪಿನಲ್ಲಿ ಎದ್ದು ಕಾಣುವಂತೆ ಮಾಡುತ್ತದೆ. ಇದು ವೃತ್ತಿಪರವಾಗಿ ಯಶಸ್ವಿ ಸ್ತ್ರೀಯರನ್ನಾಗಿ ಮಾಡುತ್ತದೆ. ಈ ಸ್ತ್ರೀಯರು ವಿರುದ್ಧ ಲಿಂಗದ ಸ್ನೇಹಿತರನ್ನು ಹೊಂದಿರಬಹುದು ಮತ್ತು ಈ ಮಹಿಳೆಯರಲ್ಲಿ ಪ್ರೇಮ ವಿವಾಹವು ತುಂಬಾ ಸಾಧ್ಯತೆಗಳಿರುತ್ತದೆ. ಈ ಹೆಣ್ಣು ಮಕ್ಕಳು ಉತ್ತಮ ನೃತ್ಯಗಾರರು, ನೃತ್ಯ ಶಿಕ್ಷಕರು, ಕ್ರೀಡಾಪಟುಗಳು, ಶಿಕ್ಷಕರು ಹೀಗೆ ಸಾರ್ವಜನಿಕವಾಗಿ ಗುರುತಿಸಿಕೊಳ್ಳುವ ವೃತ್ತಿಗಳಲ್ಲಿ ಯಶಸ್ಸು ಪಡೆಯುತ್ತಾರೆ. ಅವರು ತೆಳ್ಳಗಿನ ದೇಹ, ನೀರಿನಂಶದ ಕಣ್ಣುಗಳು, ನೇತಾಡುವ ಹೊಟ್ಟೆ ಮತ್ತು ಭುಜಗಳನ್ನು ಹೊಂದಿರುತ್ತಾರೆ. ಆದಾಗ್ಯೂ ಈ ಜನರು ತಾವು ಹೆಚ್ಚು ಕಾಳಜಿ ವಹಿಸುವ ಜನರಿಗಾಗಿ ತಮ್ಮನ್ನು ತ್ಯಾಗ ಮಾಡುತ್ತಾರೆ. ಈ ಹೆಣ್ಣು ಮಕ್ಕಳು ಸಾಮಾನ್ಯವಾಗಿ ಆರೋಗ್ಯಕರ ಜೀವನವನ್ನು ಹೊಂದುವ ಸಾಧ್ಯತೆಯಿದೆ ಮತ್ತು ಆರೋಗ್ಯ ಸಮಸ್ಯೆಗಳ ಬಗ್ಗೆ ಚಿಂತಿಸಬೇಕಾಗಿಲ್ಲ. ಆದರೆ ಸಮಯ ಕಳೆದಂತೆ ಅವರು ಮುಟ್ಟಿನ ಅಥವಾ ಗರ್ಭಾಶಯದ ಸಮಸ್ಯೆಗಳಂತಹ ಸಮಸ್ಯೆಗಳನ್ನು ಎದುರಿಸಬಹುದು. ಅವರು ಕ್ಷಯರೋಗದ ಬಗ್ಗೆ ಎಚ್ಚರದಿಂದಿರಬೇಕು, ಏಕೆಂದರೆ ಅದು ಭವಿಷ್ಯದಲ್ಲಿ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಈ ನಕ್ಷತ್ರದ ಅಡಿಯಲ್ಲಿ ಜನಿಸಿದವರಿಗೆ ಸಾಮಾನ್ಯವಾಗಿ ತಲೆನೋವು, ಜ್ವರ, ಡೆಂಗ್ಯೂ, ಮೆದುಳಿನ ಗಾಯ, ಮೈಗ್ರೇನ್, ಸಿಡುಬುಗಳಂತಹ ರೋಗಗಳು ಕಾಣಿಸಿಕೊಳ್ಳುತ್ತವೆ. ಇವರಿಗೆ ಕಾಣಿಸಿಕೊಳ್ಳುವ ಆರೋಗ್ಯ ಸಮಸ್ಯೆಗಳು ಸಾಮಾನ್ಯವಾಗಿ 9 ಅಥವಾ 25 ದಿನಗಳ ಕಾಲ ಇರುತ್ತದೆ ಎಂದು ಹೇಳಲಾಗುವುದು. ಸ್ತ್ರೀಯು ತುಂಬಾ ಪ್ರೀತಿಯ ಮತ್ತು ಕಾಳಜಿಯುಳ್ಳ ಸಂಗಾತಿಯನ್ನು ಹುಡುಕುವಲ್ಲಿ ಅದೃಷ್ಟಶಾಲಿಯಾಗುತ್ತಾಳೆ ಮತ್ತು ಸಂತೋಷದ ವೈವಾಹಿಕ ಜೀವನವನ್ನು ಹೊಂದುವ ಸಾಧ್ಯತೆ ಹೆಚ್ಚು. ಅವಳ ತಲೆಬುಡವಿಲ್ಲದ ಸ್ವಭಾವದಿಂದಾಗಿ ಅವಳ ಮತ್ತು ಅವಳ ಅತ್ತೆಯ ನಡುವೆ ಕೆಲವು ಘರ್ಷಣೆಗಳು ಉಂಟಾಗಬಹುದು, ಆದರೆ ಅವುಗಳು ಕಾಳಜಿ ವಹಿಸುವಷ್ಟು ದೊಡ್ಡದಲ್ಲ. ಈ ನಕ್ಷತ್ರದ ಹೆಣ್ಣು ಸಾಮಾನ್ಯವಾಗಿ ಸಂಬಂಧದಲ್ಲಿ ಪ್ರಬಲ ವ್ಯಕ್ತಿಯಾಗಿದ್ದಾಳೆ, ಆದರೆ ಅವಳು ಯಾವಾಗಲೂ ತನ್ನ ಸಂಗಾತಿಯ ನಂಬಿಕೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತಾಳೆ. ಭರಣಿ ನಕ್ಷತ್ರದಲ್ಲಿ ಜನಿಸಿದ ಸ್ತ್ರೀಯರಿಗೆ ಕುಟುಂಬವು ಅತ್ಯಂತ ಮುಖ್ಯವಾದ ವಿಷಯವಾಗಿದೆ ಮತ್ತು ಅವಳು ತನ್ನ ಕುಟುಂಬವನ್ನು ಬೇಷರತ್ತಾಗಿ ಪ್ರೀತಿಸುತ್ತಾಳೆ. ಅವರ ಕುಟುಂಬದ ಮೇಲಿನ ಭಕ್ತಿಯು ಕೆಲವೊಮ್ಮೆ ಅವರ ಅಪಹಾಸ್ಯಕ್ಕೆ ಕಾರಣವಾಗಿದೆ ಮತ್ತು ದುರದೃಷ್ಟವಶಾತ್ ಭರಣಿ ಸ್ತ್ರೀಯು ತನ್ನ ತಂದೆಯ ಪ್ರೀತಿಯನ್ನು ಕಳೆದುಕೊಳ್ಳುತ್ತಾಳೆ. ಅವನ ತಾಯಿಯ ಚಿಕ್ಕಪ್ಪ ಸಾಮಾನ್ಯವಾಗಿ ಅವರಿಗೆ ಬೆಂಬಲದ ಮೂಲವಾಗಿದೆ ಮತ್ತು ಅವಳ ಸ್ನೇಹಿತರು ಯಾವಾಗಲೂ ಅವಳೊಂದಿಗೆ ಇರುತ್ತಾರೆ. ಭರಣಿ ಸ್ತ್ರೀಯರು ಸಾಮಾನ್ಯವಾಗಿ 27 ರಿಂದ 32 ವಯಸ್ಸಿನಲ್ಲಿ ಮದುವೆಯಾಗುತ್ತಾರೆ ಮತ್ತು ಗಂಡು ಮಗುವನ್ನು ಹೊಂದಿರುವುದು ಹೆಚ್ಚು ಸ್ಪಷ್ಟವಾಗಿರುತ್ತದೆ. ಈ
ಈ ನಕ್ಷತ್ರದಲ್ಲಿ ಸ್ತ್ರೀ ಋತುಮತಿಯಾದರೆ ಕಲಹ ಪ್ರಿಯಳು, ಅಹಂಗುಳ್ಳವಳು ಆಗುತ್ತಾಳೆ. ಬೇರೆಯವರಿಗೆ ಕಷ್ಟ ಕೊಡುವುದೆಂದರೆ ಇವಳಿಗೆ ತುಂಬಾ ಇಷ್ಟ ಆಗಿರುತ್ತದೆ. ರಾಹು ಕೇತು ಗ್ರಹಗಳು ಇದ್ದರೆ ಸಂತಾನಹೀನಳಾಗುವಳು. ಈ ನಕ್ಷತ್ರದವರಿಗೆ ಕಾರ್ತಿಕ ಮಾಸ, ಷಷ್ಠಿ ತಿಥಿ, ಭಾನುವಾರ, ಮಖೆ ನಕ್ಷತ್ರ ಇರುವ ದಿನಗಳು ಉತ್ತಮವಲ್ಲ. ನಕ್ಷತ್ರದ ಹೆಸರಲ್ಲಿಯೇ ನಾಮಧೇಯವಿದ್ದರೆ, ಅಂದರೆ ಭರಣಿ ಎಂಬ ಹೆಸರಿದ್ದರೆ ಅನಿಷ್ಟವುಂಟಾಗುವುದು. ಈ ನಕ್ಷತ್ರದವರಿಗೆ ಭಾನುವಾರ ಮತ್ತು ಶುಕ್ರವಾರದ ದಿನಗಳಲ್ಲಿ ಹೊಸ ಬಟ್ಟೆ, ಆಭರಣ ಧರಿಸಲು ಉತ್ತಮ ದಿನಗಳು. ಸೋಮವಾರ, ಚಿತ್ರ ನಕ್ಷತ್ರ, ಧನಿಷ್ಠ ನಕ್ಷತ್ರ, ಶುಕ್ರವಾರ ಈ ದಿನಗಳಲ್ಲಿ ಮಕ್ಕಳಿಗೆ ನಾಮಕರಣ ಮಾಡಲು, ಅಕ್ಷರ ಅಭ್ಯಾಸ ಮಾಡಲು, ಶಾಲೆಗೆ ಸೇರಿಸಲು, ಸಂಗೀತ ನೃತ್ಯಗಳನ್ನು ಆರಂಭಿಸಲು, ಭೂಮಿ ಖರೀದಿಸಲು, ಗೃಹ ಆರಂಭ, ಗೃಹ ಪ್ರವೇಶಗಳಿಗೆ ಉತ್ತಮ. ವಿವಾಹಕ್ಕೂ ಉತ್ತಮ ದಿನಗಳು. ಪುನರ್ವಸು ನಕ್ಷತ್ರವು ಸೋಮವಾರ ಬಂದಾಗ, ವಿಶಾಖ ನಕ್ಷತ್ರವು ಬುಧವಾರ ಬಂದಾಗ, ಪೂರ್ವಭಾದ್ರ ನಕ್ಷತ್ರವು ಗುರುವಾರ ಬಂದ ದಿನಗಳು ಎಲ್ಲ ಕಾರ್ಯಗಳಿಗೆ ಉತ್ತಮ ದಿನಗಳು. ರೋಹಿಣಿ, ಹಸ್ತ, ಶ್ರವಣ ಮತ್ತು ಚಂದ್ರವೃಶ್ಚಿಕ ರಾಶಿಯಲ್ಲಿದ್ದಾಗ ದೂರದ ಪ್ರಯಾಣ ಮಾಡಬಾರದು. ಪುಷ್ಯ, ಅನುರಾಧ ಮತ್ತು ಉತ್ತರ ಭಾದ್ರ ದಿನಗಳಲ್ಲಿ ಬಹಳ ಜಾಗ್ರತೆ ಇರಬೇಕು. ಇವರ ಅದೃಷ್ಟ ಸಂಖ್ಯೆ 6. ಉತ್ತಮ ದಿನಗಳು ಎಂದರೆ 6, 15 ಮತ್ತು 24. ಎಲ್ಲ ತಿಂಗಳಿಗೂ ಅನ್ವಯಿಸುತ್ತದೆ. ನಕ್ಷತ್ರದ ಮೊದಲನೇ ಪಾದ ಅಧಿಪತಿ ಸಿಂಹ. ಸರಕಾರಿ ಅಧಿಕಾರಿ ಯಾ ರಾಜಕಾರಣಿ ಆಗುವ ಯೋಗ. ಎರಡನೇ ಪಾದಕ್ಕೆ ಬುಧ ಅಧಿಪತಿ. ಗಣಿತ ವಿದ್ಯೆ, ವಾಣಿಜ್ಯ ಶಾಸ್ತ್ರದಲ್ಲಿ ಪ್ರವೀಣರಾಗುವರು. ಸ್ತ್ರೀಯರಾದರೆ ಸಂಗೀತ ವಿದ್ಯೆ ಹಿಡಿಸುವುದು. ಮೂರನೇ ಪಾದ ತುಲಾ ನವಾಂಶ. ಅರ್ಥಶಾಸ್ತ್ರ. ವ್ಯಾಪಾರ ವ್ಯವಹಾರದಲ್ಲಿ ಪ್ರವೀಣರು. ಬ್ಯಾಂಕ್ ಕ್ಷೇತ್ರದಲ್ಲಿ ಅಧಿಕಾರಿಯಾಗುವರು. ನಾಲ್ಕನೇ ಪಾದ ಚಂದ್ರ ನೀಚ ವೃಶ್ಚಿಕ ರಾಶಿ. ತಾಯಿ ದ್ವೇಷಿಯು. ತಾಯಿಗೆ ಅನಾರೋಗ್ಯ, ಕೆಟ್ಟವರ ಸಹವಾಸದಿಂದ ಹಾಳಾಗುವರು. ಪ್ರಾರಂಭದ ದೆಸೆ ಶುಕ್ರದೆಸೆ 20 ವರ್ಷ. 60ನೇ ವರ್ಷ 78 ವರ್ಷ ದಾಟಿದರೆ ಪೂರ್ಣ ಆಯುಷ್ಯ 87 ವರ್ಷ ಇರುವುದು. ರುದ್ರಾಕ್ಷಿ ಪ್ರಿಯರಾದರೆ ತ್ರಿಮುಖ ರುದ್ರಾಕ್ಷಿ ಹಿಡಿಸುವುದು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.